ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶ್ರೀ ಜೇನು ವ್ಲಾಗ್ಸ್. ಇವತ್ತು ತುಂಬ ದಿನ ಆದಮೇಲೆ ಸೂರ್ಯನ ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಟೈಮ್ ಇವಾಗ 7 ಗಂಟೆ ಆಗಿದೆ. ಬಿಸಿಲು ನೋಡಿ ತುಂಬ ಖುಷಿ ಆಯಿತು. ರಂಗೋಲಿ ಹಾಕಿದ್ದೀನಿ, ನಾನು 2 ರಂಗೋಲಿ ಹಾಕಿದ್ದೀನಿ. ಒಂದು ರಂಗೋಲಿ ಇದು, ನೆಕ್ಸ್ಟು ಇನ್ನೊಂದು ರಂಗೋಲಿ ಇದು. ಬನ್ನಿ ಇವಾಗ ಟಿಫನ್ ಮಾಡಬೇಕು. ಒಳಗೆ ಹೋಗೋಣ. ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಏನು ಮಾಡೋದು ಅಂತ. ರಾತ್ರಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಬಿಟ್ಟಿದ್ದೆ. ಸ್ಲೀವ್ಸ್ ಲೈನಿಂಗ್ ಅಟ್ಯಾಚ್ ಮಾಡಿದ್ದೆ. ಇವಾಗ ರಾತ್ರಿ ತುಂಬ ಟೈಮ್ ಆಗೋಯಿತು, ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಹೋಗಿ ಮಲ್ಕೊಂಡೆ. ನೋಡೋಣ ಟೈಮ್ ಯಾವಾಗ ಆಗುತ್ತೆ ಆವಾಗ ಸ್ಟಿಚ್ ಮಾಡಿಬಿಟ್ಟು ಫಿನಿಷ್ ಮಾಡಿ ಇಡ್ತೀನಿ. ಟೈಮ್ 8:15 ಆಗಿದೆ. ಗೌತಮ್ಗೆ ಸ್ಕೂಲ್ ಟೈಮ್ ಆಯಿತು. ಇವಾಗ ಬಿಸಿಬೇಳೆಭಾತ್ ಕೂಡ ರೆಡಿಯಾಗಿದೆ. ಅವನಿಗೆ ಇವಾಗ ತಿನ್ನೋದಕ್ಕೆ ಹಾಕ್ಕೊಟ್ಟು ಬಾಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ನಾವು ತಿಂದು ಹೊಲ್ದ ಹತ್ರ ಹೋಗಬೇಕು. ಟೊಮೆಟೊ ದಾರ ಕಟ್ಟೋಣ ಅಂತ ಹೋಗೋಣ ಅಂದ್ಕೊಂಡಿದ್ದೀವಿ. ತಿಂದ್ಬಿಟ್ಟು ಬೇಗ ಹೋಗಬೇಕು. 9:15ಗೆಲ್ಲ ಟಿಫನ್ ಆಗೋಯಿತು. ನಮ್ಮ ಅಣ್ಣ ಬಂದರು, ಹಾಗಾಗಿ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಗೇ ಹೋಯಿತು. ಇವಾಗ ಹೋಗ್ತಾ ಇದ್ದೀವಿ. ನಾವು ಹೋಗೋ ಅಷ್ಟೊತ್ತಿಗೆ ಅವ್ರು 4 ಸಲ ಕಟ್ಟೆ ಬಿಟ್ಟಿದ್ರು. ನಾನಿವಾಗ ದಾರ ತೊಗೊಂಡು ಹೋಗ್ತಾ ಇದ್ದೀನಿ ದಾರ ಕಟ್ಟೋಣ ಅಂತ. ಇವಾಗ ನಾನು ಹೋಗಿ ಸ್ಟಾರ್ಟ್ ಮಾಡಬೇಕು. ನೋಡಿ, ಒಂದೊಂದು ದಾರ ಹಾಕೋದಲ್ವ, ಬೇಗನೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವರು ಆಲ್ರೆಡಿ ಕಟ್ತಾಯಿದ್ರು. ನಾವೀಗ ಹೋಗಿ ಜಾಯಿನ್ ಆಗಬೇಕು. ನೋಡೋಣ ಎಷ್ಟು ಕಟ್ತೀವಿ ಅಂತ. ಸಿಂಗಲ್ ದಾರ ಅಲ್ವಾ, ಬೇಗನೆ ಆಗೋಯ್ತು. ಒಬ್ಬರು ಲೇಬರ್ನು ಸಹ ಕರ್ಕೊಂಡಿದ್ವಿ. ನಾವು 3 ಜನ ಆದ್ವಿ. ಹಾಗಾಗಿ 1:30 ಅಷ್ಟೊತ್ತಿಗೆಲ್ಲ ದಾರ ಕಟ್ಟಿ ಫಿನಿಶ್ ಆಯಿತು. ಅದಕ್ಕೆ ಅವ್ರು ಸ್ವಲ್ಪ ಟೈಮ್ ಇತ್ತಲ್ವ ಅಂತ ಕಳೆನ ಕೀಳೋದಕ್ಕೆ ಹೋದರು. ನಾನಿವಾಗ ಸಂಜು ಹಾಗಲಕಾಯಿ ಕುಯ್ತಾ ಇದ್ದ, ಹಾಗಾಗಿ ನಾನು ಅಲ್ಲಿ ನೋಡೋಣ ಅಂತ ಹೋದೆ. ಎಷ್ಟು ಕುಯ್ದಿದ್ದಾರೆ ಅಂತ ನೋಡೋಣ ಅಂತ ಹೋದೆ. ಕೊಯ್ದು ಆಲ್ರೆಡಿ ಆಗೋಗಿತ್ತು ಅವ್ರದ್ದು. ನಾನು ಪ್ಯಾಕ್ ಮಾಡ್ತಾಯಿದ್ರು, ಎಲ್ಲ ತುಂಬಿಟ್ಟು ಚೀಲ ಮಾಡ್ತಾಯಿದ್ದಾರೆ. 9 ಚೀಲನೇನೋ ಆಗಿತ್ತಂತೆ. ಹಾಗಾಗಿ ಎಲ್ಲವ ಬಾಯಿ ಹೊಲ್ಬಿಟ್ಟು ಇಡ್ತಾ ಇದ್ದಾರೆ. 9 ಒಂದು ಕೊರೆ ಚೀಲ ಕೊಯ್ದಿದ್ದಾರೆ. ಅದನ್ನು ತುಂಬ್ತಾ ಇದ್ದಾರೆ. ಹಸುಗಳು ಇಲ್ಲಿ ಮೇಯ್ತಾ ಇದೆ. ಅದಕ್ಕೆ ಇವಾಗ ಎಲ್ಲ ಆಯಿತು ಅಂತವ ನಾವು ಮನೆಗೆ ಹೊರಟ್ಬಿಟ್ಟು ಬಂದು ಹುಳ್ಳಿಕಾಳು ಸಾಂಬಾರು ಮಾಡಿದೆ. ಅನ್ನ ಮತ್ತು ಹುಳ್ಳಿಕಾಳು ಸಾಂಬಾರು ಮಾಡಿಬಿಟ್ಟು ಇವಾಗ ಊಟ ಮಾಡಬೇಕು. ಮಜ್ಜಿಗೆ ಸಹ ಮಾಡಿಟ್ಟಿದ್ದೀನಿ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ರೆಸ್ಟ್ ಮಾಡಿದೆ. ಆಮೇಲೆ ಎದ್ಬಿಟ್ಟು ಇದನ್ನು ಫಿನಿಷ್ ಮಾಡಿದೆ. ನೆಕ್ಸ್ಟು ಇನ್ನೊಂದು ಬ್ಲೌಸು ಸ್ಟಿಚ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಟ್ಟಿದ್ದೆ ರಾತ್ರಿಯೇ. ಇವಾಗ ಅದನ್ನು ಸಹ ಸ್ಟಿಚ್ ಮಾಡಿ ಮಲ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.